ನಮಸ್ಕಾರ, ಟಿ ನ್ಯೂಸ್ ಬಿಜಾಪುರಕ್ಕೆ ಸ್ವಾಗತ. ನಾನು ನಿಮ್ಮ ಭಾರತಿ ಕುಲಕರ್ಣಿ. ತಾಳಿಕೋಟೆ ಪೌರ ಕಾರ್ಮಿಕರ ಧರಣಿ ಪ್ರತಿಭಟನೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಪುರಸಭೆ ಆವರಣದಲ್ಲಿ ಗುತ್ತಿಗೆ ಆಧಾರದ ಮೇಲೆ ದುಡಿಯುತ್ತಿರುವ ಪೌರ ಕಾರ್ಮಿಕರಿಗೆ ಯಾವುದೇ ರೀತಿಯ ನೋಟಿಸ್ ಜಾರಿ ಮಾಡದೆ ಏಕಾಏಕಿ 18 ಜನ ಪೌರ ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕಲಾಗಿದೆ. ನಮಗೆಲ್ಲರಿಗೂ ಉದ್ದೇಶಪೂರ್ವಕವಾಗಿ ನಮ್ಮನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಇದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡುತ್ತಿದ್ದು ನಮಗೆ ಅನ್ಯಾಯವಾಗಿದೆ. ನಾವು ಧರಣಿ ನಡೆಸಲು ಅನುಮತಿಗೆ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿಕೊಂಡರೂ ಅನುಮತಿ ನೀಡದೆ ನಿರಾಕರಿಸಿ ಪೌರ ಕಾರ್ಮಿಕರನ್ನು ಕಡೆಗಣಿಸುತ್ತಿದ್ದಾರೆ. ನಮಗೆ ಮಾನ್ಯ ಶಾಸಕರು ಶ್ರೀ ಎಸ್ ಪಾಟೀಲ್ ನಡಹಳ್ಳಿ ಕೂಡಲೇ ಆಗಮಿಸಿ ನಮಗೆಲ್ಲರಿಗೂ ನ್ಯಾಯ ದೊರಕಿಸಿ ಕೊಡಬೇಕು. ನಮಗೆಲ್ಲರಿಗೂ ನ್ಯಾಯ ಸಿಗುವವರೆಗೆ ಈ ಪ್ರತಿಭಟನೆ ಮುಂದುವರಿಸುತ್ತೇವೆ ಎಂದು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘದ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮಣ್ ಹಂದ್ರಾಳ್ ಮತ್ತು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸುರೇಖಾ ರಜಪೂತ್ ಹಾಗೂ ಪೌರ ಕಾರ್ಮಿಕರು ಧರಣಿ ಪ್ರತಿಭಟನೆ ನಡೆಸಿದರು. ಪತ್ರಿಕಾ ಮಾಧ್ಯಮ ಮಿತ್ರರೇ, ಈಗಾಗಲೇ ಪೌರ ಕಾರ್ಮಿಕರನ್ನ ಪುರಸಭೆಯ ಅಧಿಕಾರಿಗಳು ಮತ್ತು ಇಲ್ಲಿ ಆಡಳಿತ ಮಾಡುವಂಥ ವರ್ಗ ಒಂದು ತಿಂಗಳಿಂದ ಅವರನ್ನು ಏಕಾಏಕಿ ಕೆಲಸದಿಂದ ತೆಗೆದಿದ್ದರಿಂದ ನಾವು ಈಗಾಗಲೇ ಸಂಬಂಧಪಟ್ಟಂಥ ಜಿಲ್ಲಾಡಳಿತಕ್ಕೆ ಇವತ್ತು ಡಿ ಸಿ ಅವರಾಗಿರ್ಬೋದು, ಅಪರ ಜಿಲ್ಲಾಧಿಕಾರಿಗಳಾಗಿರ್ಬೋದು, UDC ಆಗಿರ್ಬೋದು, ಅವರೆಲ್ಲ ಗಮನಕ್ಕೂ ಕೂಡ ಈ ಸಮಸ್ಯೆಯನ್ನು ನಾವು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ನೇತೃತ್ವದಲ್ಲಿ ಒಯ್ದು ಅವರ ಜೊತೆ ಈಗ 2 ದಿವಸದ ಹಿಂದೆಯೇ ಮಾತುಕತೆ ಕರೆದಿದ್ರು. ಆ ಮಾತುಕತೆಯಲ್ಲಿ ಸಂಬಂಧಪಟ್ಟಂಥ ಪುರಸಭೆಯ ಮುಖ್ಯಾಧಿಕಾರಿಗಳನ್ನು ಹಾಗೂ ಗುತ್ತಿಗೆದಾರರನ್ನು ಕರೆಸಿ ಇವತ್ತು ಜಿಲ್ಲಾಡಳಿತ ಅಪರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಏನು ಸಭೆ ನಡೀತು, ಆ ಸಭೆಯಲ್ಲಿ ಅವರಿಬ್ಬರಿಗೂ ಕೂಡ ನಿರ್ದೇಶನ ನೀಡಿದರು. ಏನಂತ, ಈ ಕಾರ್ಮಿಕರನ್ನು ಏಕಾಏಕಿಯಾಗಿ ತೆಗಿಬಾರ್ದು, ಈಗ ತೆಗೆದಿದ್ದೀರಿ, ಇವ್ರು ನಾಳಿಂದನೇ ಕೆಲಸಕ್ಕೆ ಹೋಗಬೇಕು, ಅವ್ರು ಕೆಲಸ ಕೊಡಬೇಕು ಅಂತೇಳಿ ಹೇಳಿದ್ರು. ಅಲ್ಲಿ ಹೂ ಅಂತ ಹೇಳಿ ಬಂದು ನಂತರ ಇಲ್ಲಿ ತಾಳಿಕೋಟೆಗೆ ಬಂದ ಮೇಲೆ ಅವ್ರಿಗೆ ಯಾವುದೇ ಕೆಲಸವನ್ನು ಕೊಡದೆ ನಿರಾಕರಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ವತಿಯಿಂದ ನಾವು ಹೇಳಬಯಸುವುದೇನೆಂದರೆ, ಯಾವಾಗಲೂ ಇಲ್ಲಿ ಪುರಸಭೆಯಲ್ಲಿ ದುಡಿಯುವಂಥವರು ದಲಿತ ವರ್ಗಕ್ಕೆ ಸೇರಿರ್ತಾರೆ. ಅವರನ್ನು ಏಕಾಏಕಿ ಅವರನ್ನು ತೆಗಿಬಾರ್ದು, ಅವರಿಗೆ ಕಾರಣವಿಲ್ಲದೆ ತೆಗಿಬಾರ್ದು. ಈ ಥರ 1947ರ ಕಾಯ್ದೆ ಕಲಂ 25 ವ್ಯಾಪ್ತದ ಪ್ರಕಾರ ವಿನಾಕಾರಣ ಅಥವಾ ನೋಟಿಸ್ ವಗರೆ ಇಲ್ಲದೆ ತೆಗೆಯಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಅಧಿಕಾರಿಗಳು ಮತ್ತು ಇಲ್ಲಿ ಆಡಳಿತ ಅವರನ್ನು ಹೋದ ತಿಂಗಳ 16ನೇ ತಾರೀಕಿನಿಂದ ತೆಗೆದಿದೆ. ಅದನ್ನು ನಾವು ವಿರೋಧಿಸಿ ಇಲ್ಲಿವರೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮಧ್ಯೆ ಮಾತುಕತೆ ಅದು ಮತ್ತೊಂದು ಮಾಡಿದ್ದೀವಿ. ಆದರೆ ಇವತ್ತು ಅನಿವಾರ್ಯವಾಗಿ ನಾವಿವತ್ತು ತಾಳಿಕೋಟೆಯ ಪುರಸಭೆ ಮುಂದೆ ಧರಣಿ ಸತ್ಯಾಗ್ರಹವನ್ನು ಇವತ್ತಿನಿಂದ ಪ್ರಾರಂಭ ಮಾಡಿದ್ದೀವಿ. ಅದು ನಮಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ನಾವು ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೀವಿ. ಏಕೆಂದರೆ ಯಾರು ಕೊಯ್ಡದಲ್ಲಿ ಎಲ್ಲನೂ ತಮ್ಮ ಮನೆ ಮಠ ಬಿಟ್ಟು ಈ ತಾಳಿಕೋಟೆಯ ಜನತೆಯ ಸೇವೆಯನ್ನು ಮಾಡಿದ್ದಾರೆ, ಹೊಲಸನ್ನು ತೆಗೆದಿದ್ದಾರೆ, ಅಂಥವರನ್ನು ಇವತ್ತು ಏಕಾಏಕಿ ಕಾರಣವಿಲ್ಲದೆ ಕಾರಣ ಕೊಟ್ಟು ಅವ್ರ ಮೇಲೆ ಏನಾದರೂ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಸಿದ್ಧ ಆದರೆ ಅವರನ್ನು ತೆಗೀಲಿ ನಾವು ಬರ್ತಿರಲಿಲ್ಲ. ನಾವು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘದವರು ನಾವು ಕೇಳ್ತಾ ಇರಲಿಲ್ಲ. ಆದರೆ ಯಾವುದೇ ಕಾರಣ ಇಲ್ಲದೆ ಅವರನ್ನು ತೆಗೆದಿದ್ದು ಈ ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ಈ ಪುರಸಭೆಯ ಅಧಿಕಾರಿಗಳು ಮತ್ತು ಆಡಳಿತ ವರ್ಗ. ಅದಕ್ಕಾಗಿ ಇವತ್ತಿನಿಂದ ನಮಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಏನಾದ ನೇರವಾಗಿ ಪುರಸಭೆಯ ಮುಖ್ಯಾಧಿಕಾರಿಗಳು ಈ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ, ಮೇಲಿನ ಆದೇಶಗಳನ್ನು ತಿರಸ್ಕಾರ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಏನಾದರೂ ಒತ್ತಡ ಇರೋದ್ರಿಂದ ಈ ರೀತಿ ಮಾಡ್ಲಿಕ್ಕೆ ಅವ್ರಿಗಿರ್ಬೋದು. ಆದ್ರೆ ಅದನ್ನ ನಾವು ಹೇಳಲ್ಲ. ಅವರು ಆ ಸಂಬಂಧಪಟ್ಟಂತ ಗುತ್ತಿಗೆದಾರರನ್ನು ಕರೆಸಿ
ನಿನ್ನೆನೆ ನಾನು ಬೆಳಗ್ಗೆ ನಾನು ಮಾತಾಡಿದ್ದೀನಿ ಅವ್ರ ಜೊತೆ. ನಾನು ಕರೆಸಿ ಅವ್ರಿಗೆ ಹೇಳ್ತೀನಿ ರೀ, ನಾನು ಮುಂದೆ ನಮ್ಮ ಕಾರ್ಮಿಕರ ಮಧ್ಯೆನೇ ಹೇಳ್ತೀನಿ ಅಂತ ಹೇಳಿದವರು. ನಂತರ ನನಗೆ ಹೇಳಲಿಲ್ಲ. ಅವ್ರನ್ನ ಗುತ್ತಿಗೆದಾರನ ಕರೆಸಿ ಇಲ್ಲಿ ತಗೋ ಅಂತ ಹೇಳ್ತೀನಿ ಅಂತ ಹೇಳಿದವರು. ನಂತರ ಫೋನ್ನು ಮಾಡಲಿಲ್ಲ. ನಾ ಫೋನ್ ಮಾಡಿದ್ರು ಕೂಡ ಎತ್ತಿಲ್ಲ. ಇದು ಏನು ಅವ್ರಿಗೆ ಏನು ಒತ್ತಡ ಐತೋ ಗೊತ್ತಿಲ್ಲ ನನಗೆ. ಆದರೆ ಈ ರೀತಿಯಲ್ಲಿ ದಲಿತ ವರ್ಗಕ್ಕೆ, ಇಲ್ಲಿ ದುಡಿಯುವಂಥ ವರ್ಗಕ್ಕೆ ಅನ್ಯಾಯ ಮಾಡೋದು ಮತ್ತು ಕಾನೂನು ಬಾಹಿರ ಮಾಡೋದು, 1947 ಏನು ಕಾರ್ಮಿಕ ಕಾನೂನಿದೆ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. ಅದನ್ನು ನಾವು ವಿರೋಧಿಸಿ ಇವತ್ತು ನಮ್ಮ ನ್ಯಾಯ ಸಿಗುವವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ. ಅವ್ರು ಕೊಳ್ಳೇಬೇಕು, ಇವ್ರಿಗೆ ಕೆಲಸ ಕೊಳ್ಳೇಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಸರ್, ಈ ಮುಖ್ಯಾಧಿಕಾರಿಗಳು ಏನದ ಈ ರೀತಿಯಲ್ಲಿ ಮಾಡ್ಲಿಕ್ಕೆ ಅವರ ವಿರುದ್ಧ ಕಾನೂನಾತ್ಮಕವಾದಂಥ ಹೋರಾಟವನ್ನು ನಿಮ್ಮ CIT ಏನಾದರೂ ಮಾಡುವಂಥ ವಿಚಾರ ಅದು ಕೂಡ ಮುಂದಿದೆ. ಈಗ ನಿಮಗೆ ಹೇಳ್ಬೇಕಂತಂದ್ರೆ ಒಂದು ನೋಡಿ, ಇವರು ಈಗ ಏನು 2 ವರ್ಷದಿಂದ ಕೆಲಸ ಮಾಡಿದ್ದಾರೆ, ಇವ್ರಿಗೆ ವೇತನ ಕಡಿಮೆ ಕೊಟ್ಟಿದ್ದಾರೆ, ಆಮೇಲೆ ಭವಿಷ್ಯ ನಿಧಿ ಕಡಿಮೆ ತುಂಬಿದ್ದಾರೆ. ಇದು ಅಲ್ಲದೇನೆ ಇವರಿಗೆ ಯಾವುದೇ ಕಾರಣ ಇಲ್ಲದೆ ತೆಗೆಯಕ್ಕೆ ಬರೋದೇ ಇಲ್ಲ. ಇವ್ರಿಗೆ 3 ನೋಟಿಸ್ ಆದರೂ ಕೊಡಬೇಕು. ನೋಟಿಸ್ ಕೊಟ್ಟು ಇವ್ರ ಮೇಲೆ ತಪ್ಪು ಹೊರಿಸ್ಬೇಕು. ತಪ್ಪು ಹೊರಿಸಿದ ಮೇಲೆ ತೆಗೆಯಕ್ಕೆ ಹಕ್ಕಿದೆ, ಆದರೆ ಅದ್ರ ಪೂರ್ವದಲ್ಲಿ ತೆಗೆಯಕ್ಕೆ ಬರೋದೇ ಇಲ್ಲ. ಅದಕ್ಕಾಗಿ ನಾವು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಆದರೆ ಇದರ ಮಧ್ಯೆ ಪೊಲೀಸ್ ಅಧಿಕಾರಿಗಳು ಯಾವುದೇ ನಮಗೆ ಸಹಕಾರವನ್ನು ಕೂಡ ಕೊಡುವುದಿಲ್ಲ ಅನ್ನೋ ರೀತಿಯಲ್ಲಿ ಅವರು ವರ್ತನೆ ಮಾಡಿದ್ದಾರೆ. ಅದನ್ನು ಧಿಕ್ಕರಿಸಿ ಇವತ್ತು ಕೂಡ್ತಾ ಇದ್ದೀವಿ. ಅವ್ರು ಬಂದು ಅರೆಸ್ಟ್ ಮಾಡಿದ್ರು ಕೂಡ ನಾವು ಅದಕ್ಕೆ ಸಿದ್ಧದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇವೆ. ಸರ್, ಈ ಸಮಸ್ಯೆ ಕುರಿತು ತಾವು ಈ ಕ್ಷೇತ್ರದ ಶಾಸಕರೊಂದಿಗೆ ಏನಾದರೂ ಮಾತುಕತೆ ಆಗಲಿ? ಅವರು ಶಾಸಕರನ್ನ ಕರೆಸಬೇಕಿಲ್ಲ. ನಾವು ಹೋರಾಟ ಕೂತಿದ್ದಾವೆ, ಶಾಸಕರು ಬರಬೇಕು. ಅವರು ಕೂಡ ಬಂದು ಹೇಳಿ ನಮಗೆ ಏನು ನಾವು ಏನು ಈ ಕಾರ್ಮಿಕರು ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಅವರು. ಯಾಕಂದ್ರೆ ಶಾಸಕರು ಕೂಡ ಈ ಜವಾಬ್ದಾರಿ, ಇದು ತಾಲೂಕಾ ಆಡಳಿತವನ್ನು ಅವರು ನೋಡ್ಕೋತಾರ. ಅಂದಮೇಲೆ ಅವರು ಕೂಡ ನಮಗೆ ಉತ್ತರ ಕೊಡಬೇಕು. ಈ ಕಾರ್ಮಿಕರನ್ನ ಯಾಕೆ ತೆಗೆದೇವು ಅನ್ನೋದನ್ನು ಉತ್ತರ ಹೇಳಬೇಕು. ಪ್ರೊಟೆಕ್ಷನ್ ಸಲುವಾಗಿ ನಾವು ಈಗಾಗಲೇ ಮಾಹಿತಿ ಕೊಟ್ಟಿವಿ. ತಹಶೀಲ್ದಾರ್ಗೆ ಕೂಡ ನಾವು ಮನವಿ ಮಾಡ್ಕೊಂಡಿವಿ, ನಮಗೆ ಅನುಮತಿ ಕೊಡ್ರಿ ಅಂತ ಹೇಳಿವಿ. ಅವರು ಕೋವಿಡ್ನ ಹೇಳಿ ಅವ್ರು ಮಾತ್ರ ಕೋವಿಡ್ ಹೆಸರಿನಲ್ಲಿ ಇವರು ಕಾರ್ಮಿಕರನ್ನ ತೆಗಿಯಕ್ಕೆ ಹಕ್ಕು ಐತಿ ಅನ್ನೋ ರೀತಿಯಲ್ಲಿ ಅವ್ರು ವರ್ತನೆ ಮಾಡ್ತಾರೆ. ಆದ್ರೆ ನಮಗೆ ಹೋರಾಟ ಮಾಡಕ್ಕೆ ಹಕ್ಕಿಲ್ಲ ಅಂತ ಹೇಳ್ತಾರೆ ಅವರು. ನೀವು ಹೋರಾಟ ಮಾಡಕ್ಕೆ ಬರೋದೇ ಇಲ್ಲ, ನೀವು ಬಂದು ಕೂಡಬೇಡ್ರಿ, ನಿಮ್ಗೆ ನಾವು ಅನುಮತಿ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದನ್ನು ನಾವು ಧಿಕ್ಕರಿಸಿ ಇವತ್ತು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಣ ಅಂದ್ರಾಳ್, CIT ಪ್ರಧಾನ ಕಾರ್ಯದರ್ಶಿ ಬಿಜಾಪುರ ಜಿಲ್ಲಾದ್ದು. ಅದು ಅಲ್ಲದೆ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ.